ನಮಸ್ಕಾರ ಎಲ್ಲರಿಗೂ ವಿಶ್ವ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ವಿಶ್ವ ಸಂಸ್ಕೃತ ನಾವು ಬಗ್ಗೆ ತಿಳ್ಕೋಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ನಮ್ಮದು ಒಂದು ಯೋಚನೆ ಆಗಿತ್ತು. ನಮ್ಮ ಟೈಮಿಗೆ ಒದಗಿ ಬಂದಿರೋದಂದರೆ ಕೂಡಿ ಬಂದಿರೋದು ಅಂತ ಹೇಳಬೇಕು ಅಂದರೆ ಶಿರೂರು ಮಠದ ಗುರುಗಳೊಂದಿಗೆ ನಾವು ಚಿಕ್ಕ ಸಂದೇಶವನ್ನು ತಮಗೆ ತಲುಪಲಿಕ್ಕೆ ಇಷ್ಟಪಡ್ತೀವಿ. ಬನ್ನಿ ಗುರುಗಳ ಹತ್ರ ಹೋಗೋಣ. ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಖಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯ ಶ್ರೀ ಗುರುಭ್ಯೋ ನಮಃ. ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಭಾರತದ ಭಾಷೆ ಸಂಸ್ಕೃತ. ಆದರೆ ಈಗಿನ ಕಾಲದಲ್ಲಿ ಆ ಸಂಸ್ಕೃತವನ್ನು ಕಲಿಲಿಕ್ಕೆ ಯಾರೂ ಬರುವುದಿಲ್ಲ. ಯಾರಿಗೂ ಆ ಸಂಸ್ಕೃತ ಭಾಷೆ ಬೇಡ ಅಂತ ಆಗಿದೆ. ಯಾಕೆ ಅಂತ ಕೇಳಿದರೆ ನಮಗೆ ಅದನ್ನು ಓದಿದರೆ ಏನಾಗಲಿಕ್ಕುಂಟು ಅಂತ. ಆದರೆ ಎಲ್ಲರೂ ಏನು ಹೇಳೋದು, ಒಳ್ಳೆ ಬದುಕು ಇರಬೇಕು ಅಂತ ಹೇಳಿದರೆ ಒಳ್ಳೆ ಜಾಬು ಮುಖ್ಯ ಅಲ್ಲ, ಒಳ್ಳೆ ವಿದ್ಯೆ, ಒಳ್ಳೆ ಕ್ಯಾರೆಕ್ಟರ್ ಇರಬೇಕು. ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ಅವ ಬದುಕಿದಂಥದ್ದು ಅದು ಬದುಕು ಅಂತ, ಇಲ್ಲಂತಿದ್ದರೆ ಪ್ರಾಣಿಯು ಬದುಕಿದ ಹಾಗೇನೆ ಅಂತ. ಆದರೆ ಆ ಜೀವನಕ್ಕೆ ಬೇಕಾಗಿರುವಂತಹ ಜ್ಞಾನ ಅಥವಾ ಆ ಕ್ಯಾರೆಕ್ಟರ್ ಅದು ಎಲ್ಲಿಂದ ಬರ್ತದೆ ಅಂತ ಕೇಳಿದರೆ ನಮ್ಮ ಇತಿಹಾಸಗಳಿಂದ ಎಷ್ಟು ಬರ್ತದೋ ಅದಕ್ಕಿಂತ ಜಾಸ್ತಿ ಯಾವುದರಲ್ಲಿಯೂ ಬರೋದಿಲ್ಲ. ರಾಮ ಕೃಷ್ಣ ಇವರೆಲ್ಲ ಅವತಾರ ಮಾಡಿ ನಾವು ಹೇಗೆ ಇರಬೇಕು ಅಂತ ಅವರು ತೋರಿಸಿಕೊಟ್ರು. ಆದರೆ ದುರಾದೃಷ್ಟ ನಮಗೆ ಅವರು ಹೇಳಿದ್ದು ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರೆಲ್ಲ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಎಲ್ಲ ಅಮೂಲ್ಯವಾದಂತಹ ಎಲ್ಲ ಜ್ಞಾನವು ಸಂಸ್ಕೃತದಲ್ಲಿ ಉಂಟು. ಅದನ್ನು ಓದಲಿಕ್ಕೆ ನಮಗೆ ಸಂಸ್ಕೃತ ಬರೋದಿಲ್ಲ. ಆದರೆ ನಾವು ಸಂಸ್ಕೃತ ಕಲಿತ್ರೆ, ನಾವು ನಮ್ಮ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿ ನಮ್ಮ ಇತಿಹಾಸವೂ ತಿಳ್ಕೊಂಡು ಮುಂದಿನ ಬರುವಂತಹ ಪೀಳಿಗೆಯನ್ನು ನಾವು ರಕ್ಷಣೆ ಮಾಡ್ಬೋದು. ನಮ್ಮ ಧರ್ಮ ಈಗ ತನಕ ಉಳ್ಕೊಂಡು ಬಂದಿದೆ. ಈಗನೇ ಅನೇಕ ಘಟನೆಗಳಾಗ್ತಾ ಇರ್ತದೆ ಅಂತ ನಾವು ಹೇಳ್ತೇವೆ. ಆದರೆ ಈಗ ತನಕ ನಮ್ಮ ಹಿರಿಯರು ನಮ್ಮ ಈ ಧರ್ಮವನ್ನು ರಕ್ಷಿಸ್ತಾ ಬಂದಿದ್ದಾರೆ. ಇನ್ನು ಈ ಧರ್ಮವನ್ನು ಮುಂದಿನ ಪೀಳಿಗೆ ಕೊಡುವ ಜವಾಬ್ದಾರಿ ನಮ್ಮದು. ಅದು ಹೇಗೆ ಕೊಡೋದು ಅಂತ ಕೇಳಿದರೆ ಅದರ ಆಚರಣೆ ಮಾಡಬೇಕು. ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಸಂಸ್ಕೃತ ಬೇಕು. ಸಂಸ್ಕೃತ ಕಲಿತು ಬರೀ ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಬೇರೆಯವರಿಗೆ ತಿಳಿಸಿಕೊಡಬೇಕು. ಅವರಿಗೆ ಬೇಕಾಗಿರುವಂಥ ಭಾಷೆ, ಅವರಿಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಲ್ಲಿ ಆದರೂ ನಾವು ಕಲಿತು ಅವರಿಗೆ ಕೊಡಬೇಕು. ಹಾಗೆ ಸಂಸ್ಕೃತ ನಮಗೂ ನಮ್ಮ ಜೀವನಕ್ಕೂ ನಮ್ಮ ದೇಶಕ್ಕೂ ತುಂಬ ಉಪಯೋಗಿ. ಅಷ್ಟು ಮಾತ್ರ ಅಲ್ಲ, ದೇವರ ಅನುಗ್ರಹ ಬೇಕು ಅಂತ ಹೇಳಿದರೆ ಸಂಸ್ಕೃತ ಕಲಿತ್ರೆ ಸಂಸ್ಕೃತದ ಒಂದೊಂದು ಪದದ ಉಚ್ಚಾರಣೆಯಿಂದಲೇ, ಒಂದೊಂದು ಅಕ್ಷರದ ಉಚ್ಚಾರಣೆಯಿಂದ ದೇವರ ಅನುಗ್ರಹ ಆಗ್ತದೆ ಅಂತ. ಹಾಗೆ ದೇವರು ಬೇಕು ಅಂತ ಹೇಳಿದರೂ ಸಂಸ್ಕೃತ ಕಲಿಬೇಕು. ಹಾಗೆ ಸಂಸ್ಕೃತ ದೇವ ಭಾಷಾ ಅಂತ ಪ್ರಸಿದ್ಧಿ ಉಂಟು. ಹಾಗಾಗಿ ಆ ಸಂಸ್ಕೃತದ ರಕ್ಷಣೆ ನಾವು ಎಲ್ಲ ಸೇರಿ ಮಾಡಬೇಕು. ಹಾಗೆ ಎಲ್ಲರೂ ನಾವು ಸೇರಿ ಆ ಧರ್ಮದ ರಕ್ಷಣೆ